ಒಂದು ಇದಾಗಬಾರ್ದು ಅಂತ ಜನಕ್ಕೆ ಸ್ಪಂದನೆ ಸಿಕ್ಕಿದ್ದಾರೆ. ಆದರೆ ಇದೊಂದು ವಿಚಾರದಲ್ಲಿ ಹೋದರೆ ಅವ್ರಿಗೆ ಮೋದಿ ಅವರಿಗೆ ಕೆಟ್ಟ ಹೆಸರು ಬರುತ್ತದೆ. ಸಿಎಂ ಕ್ಷೇತ್ರದಲ್ಲಿ ಗೊತ್ತಾಯ್ತು, 4 ಜನ ಅರೆಸ್ಟ್ ಮಾಡಿದ್ದಾರೆ. ಇಂಥ ನನ್ನ ಮಗನ ಸರ್ಕಾರ ಯಾವತ್ತೂ ಉಳಿಯಲ್ಲ. ಅವ್ರು 100 ಜನ ಬಗ್ಗೆ ಓಪನ್ ಆಗಿ ಹೇಳ್ತೀನಿ ನಾನು. ಗೊತ್ತಾಯ್ತಾ? ಇಷ್ಟು ದಿನ ಇನ್ನು 1.5 ವರ್ಷ ಆಮೇಲೆ ನೋಡ್ಕೊಳ್ಳಿ. ಅಮ್ಮನ ರೋಡ್ ಕಿತ್ತೋಗಿದೆ. ಅಭಾವದ ಬಗ್ಗೆ ರಾಜಕಾರಣಿಗಳು ಇವತ್ತವರೆಗೂ ಒಬ್ರು ಒಂದು ತುಟಿ ಬಿಸಿ ಮಾತಾಡಿಲ್ಲ. ಅದು ಬೇರೆ ಪ್ರಶ್ನೆ. ಅದು ಸೆಷನ್ ಬಿಟ್ಬಿಡಿ. ಸಿಲಿಂಡರ್ ಬಗ್ಗೆ ಜನಕ್ಕೆ ಏನಾಗ್ತಾಯಿದೆ, ತೊಂದರೆ ಏನಾಗ್ತೈತೆ, ನಾವು ನಿಮ್ಗಿದ್ದೀವಿ, ಇದೇ ಇದ್ದೀವಿ, ಎಲ್ಲೇ ಆಗಲಿ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ ಅನ್ನೋದನ್ನ ಒಬ್ಬರು ರಾಜಕಾರಣಿಗಳು ಕೂಡ ಇವತ್ತವರೆಗೂ ಪ್ರೆಸ್ ಮೀಟಲ್ಲೇ ಆಗಲಿ ಎಲ್ಲೇ ಆಗಲಿ, ಈಗ ನಿಮ್ಮ ಮೀಡಿಯಾದವ್ರು ಇದ್ದೀರಾ, ಮೀಡಿಯಾದಿಂದ ಎಲ್ಲರಿಗೂ ಹೋಗುತ್ತೆ, ಪಬ್ಲಿಸಿಟಿ ಹೋಗುತ್ತೆ. ನಿಮ್ಮ ಮೀಡಿಯಾದವ್ರು ಕರೆದ್ರೆ, ನಾನು ಈಗ ಯಾರೋ ಒಬ್ಬ ರಾಜಕಾರಣಿ ನೀವು ಮೀಡಿಯಾದವ್ರು ಕರೆದು ನಾನು ಒಂದು ಪಬ್ಲಿಸಿಟಿ ಮಾಡಬೇಕು, ನಾನು ಜನಕ್ಕೆ ಅವೇರ್ನೆಸ್ ಮಾಡ್ಬೇಕಾದ್ರೆ ನೀವು ಹೋಗದೆ ಇರ್ತೀರಾ? ಖಂಡಿತ ಹೋಗ್ತೀರಾ. ನೀವು ಪ್ರೆಸ್ಸಲ್ಲಿ ಹೋಗೋ ಥರ ಇದಾದರೆ ಜನಕ್ಕೆ ಯಾರು ಬೇಕಾದ್ರೂ ಸ್ಪಂದನೆ ಸಿಗುತ್ತೆ ಸರ್. ಅದರ ಈಗಿನ ರಾಜಕಾರಣಿ ವಿಚಾರದಲ್ಲಿ ಯಾವುದೇ ಪಕ್ಷ ಆಗಿರ್ಬೋದು, ಜನ ಯಾವ ಥರ ಎಚ್ಚೆತ್ಕೋಬೇಕು? ಮುಂದಿನ ದಿನಗಳಲ್ಲಿ ಜನ ಏನು ಮಾಡಬೇಕು? ಮುಂದಿನ ದಿನಗಳಲ್ಲಿ ಜನ ಯಾವ ರೀತಿ ಎಚ್ಚೆತ್ಕೊಬೇಕು ಅಂದರೆ, ಯಾರು ನಮಗೆ ಕೆಲಸ ಮಾಡೋಕ್ಕೆ ಪರ್ಫೆಕ್ಟಾಗಿ ಸಿಗ್ತಾರೆ ಅಂಥವ್ರನ್ನ ಆರಿಸ್ಬೇಕು ಅನ್ನೋದು ಈಗಿನ ಇದು ಆಗಿದೆ. ಎಷ್ಟು ಜನ ಹೇಳ್ತಾರೆ ಹೊಟ್ಟೆ ಮತ್ತು ಕಣ್ಣೀರು ಬಟ್ಟೆ ಹಾಕಬೇಕು? ಅದು 100% ಆಗಿದೆ ಇವಾಗ. ಯಾರು ಹೇಳೋದೇ ಬೇಡ. ಅವರಿಗೆ ಮಿಡ್ಲ್ ಕ್ಲಾಸ್ ಅವ್ರು ಹೇಗೋ ಅಟ್ಲೀಸ್ಟ್ ದೊಡ್ಡವರೆಲ್ಲ ಬದುಕಿದ್ರೆ ಅವ್ರಿಗೇನು ಆಟೋಮೆಟಿಕ್ ಸಿಲಿಂಡರ್ ಹೋಗುತ್ತೆ, ಬುಕ್ಕು ಬೇಕಾಗಿಲ್ಲ, ಏನೂ ಬೇಕಿಲ್ಲ. ಅವ್ರು ಫೋನ್ ಮಾಡ್ರೆ ಅವ್ರ ಮನೆ ಬಾಗಿಲಿಗೆ ಸಿಲಿಂಡರ್ ಹೋಗಿರ್ತೇವೆ. ಮಿಡ್ಲ್ ಕ್ಲಾಸ್ ಜನಕ್ಕೆ ಯಾವ ಬುಕ್ಕಿಂಗ್ ಮಾಡೋನು ತೊಗೊಳ್ಳಲ್ಲ, ಬುಕ್ಕಿಂಗ್ ವಿತೌಟ್ ಇಲ್ದೇನೂ ಕೊಡಲ್ಲ. ಇವಾಗ ಎಷ್ಟು ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ತಿಂಗಳು ಸಿಲಿಂಡರ್ ಖಾಲಿ ಬಿಡುತ್ತೆ, ಬುಕ್ಕಿಂಗ್ ಆಗ್ತಾರಲ್ಲ, ಅವ್ರು ಹೊಟ್ಟೆಪಾಡು ಗತಿ ಏನು ಕೆಲಸಕ್ಕೆ ಸರ್. ಈಗ ಅದನ್ನೇ ಈಗ ಎಷ್ಟೋ ಜನ ಹುಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ಒಂದೊಂದು ಸಿಲಿಂಡರ್ಗಳಿಗೆ ಅವರು ಏಜೆನ್ಸಿಗಳಲ್ಲಿ ಯಾರೂ ಬೇರೆ ಈಗ ಬೈ ಚಾನ್ಸ್ ನಮ್ಮ ಹತ್ರ ತೊಗೊತಾ ಇದ್ದಪ್ಪ, ನೀನು ಬುಕ್ಕಿಂಗ್ ಇಲ್ಲ, ಆಯ್ತು ಈ ತಿಂಗಳು ಇದು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾವು ಕೊಡ್ತೀವಿ, ತಗೊಂಡು ಊಟ ಮಾಡಿ. ಈಗ ಸಿಂಗಲ್ ಸಿಲಿಂಡರ್ ಇರೋರು ಎಷ್ಟೋ ಜನ ಇದ್ದಾರೆ. ಎಲ್ಲರೂ ಡಬಲ್ ಸಿಲಿಂಡರ್ ಹಂಚ್ಕೊಂಡಿಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇರೋದೇ ಸಿಂಗಲ್ ಸಿಲಿಂಡ್ರೇ. ಅದನ್ನು ನೀವು ನಿಮ್ಮ ಹತ್ರ ತೊಗೊತಾ ಇದೀವಿ ಅಂದಮೇಲೆ ಕರೆಕ್ಟಾಗಿ ಅವ್ರಿಗೆ ಅದನ್ನು ಏನೋ ಈಗ ತಿಂಗಳು ಬುಕ್ಕಿಂಗ್ ಆಗಿಲ್ಲ ಅಂದರೆ ಒಂದು ಅಡ್ಜಸ್ಟ್ ಮಾಡಿ ಕೊಡಬೇಕು ಏಜೆನ್ಸಿಯವರು. ಸುಧರಾಮ್ ಫೋನು ಎತ್ತಲ್ಲ, ಅದಕ್ಕೆ ಸ್ಪಂದನೆ ಸಿಕ್ಕಲ್ಲ. ಈಗ ಬುಕ್ಕಿಂಗ್ ಮಾಡಬೇಕು, ಬುಕ್ಕಿಂಗ್ ಆಗಿದ್ಮೇಲೆ OTP ಬೇಕು, OTP ಆದಮೇಲೆ KYC ಬೇಕು ಅಂದ್ಕೊಂಡು 100 ಕಾರಣಗಳು ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದೇ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿಬಿಟ್ರೆ ಹೇಗಿರುತ್ತೆ? ಇದೇ ರೇಟ್ ಮಾಡಿಬಿಟ್ರೆ ಜನ ಕೇಂದ್ರ ಸರ್ಕಾರಕ್ಕೆ ಇಡೀ ಸಾಪ ಅಂತೂ ಜೋರಾಗಿ ಬೀಳುತ್ತೆ. ಮೋದಿ ಸರ್ ಇಲ್ಲಿವರೆಗೂ ಏನು ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಥವಾ ಒಂದು ಇದಾಗಬಾರ್ದು ಅಂತ ಜನಕ್ಕೆ ಸ್ಪಂದನೆ ಸಿಕ್ಕಿದ್ದಾರೆ. ಆದರೆ ಇದೊಂದು ವಿಚಾರದಲ್ಲಿ ಹೋದರೆ ಅವ್ರಿಗೆ ಮೋದಿ ಅವರಿಗೆ ಕೆಟ್ಟ ಹೆಸರು ಬರುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರದ್ದು ಕಳ್ಳ ನನ್ನ ಮಕ್ಕಳು 150-200 ಸಿಲಿಂಡ್ರು ಲೋಡ್ CM ಕ್ಷೇತ್ರದಲ್ಲೇ ಹಳ್ಳಿದೆ. ಗೊತ್ತಾಯ್ತು, 4 ಜನ ಅರೆಸ್ಟ್ ಮಾಡಿದ್ದಾರೆ. ಇಂಥ ನನ್ನ ಮಗನ ಸರ್ಕಾರ ಯಾವನಿಗೂ ಬೇಡ. ಫ್ರೀ ಅಂದ್ರೆ ಅವರು ಫ್ರೀ ತಗೋತಾರೆ ಹೊರತು ಜನಗಳಿಗೇನು ಫ್ರೀ ಕೊಡ್ತಾ ಇಲ್ಲ. ನೀವು ಮಾತ್ರ ಅಡ್ವರ್ಟೈಸ್ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೀರಾ. ಟಿವಿನವರು ಹೌದು, ಏನಾರ ಕೊಡ್ಲಿ ಅದು ಹೇಳ್ಬಾರ್ದು. ಟಿವಿನವರಿಂದನೇ ಎಲ್ಲ ಹಾಳಾಗೋಗ್ತಾ ಇರೋದು. ಕೈಡ ಮಕ್ಕಳು ಬೀದಿಗೆ ಹಿಡಿದು ಎಳೆಯಲ್ಲ. ಅವ್ರು 100 ಜನ ಬಗ್ಗೆ ಓಪನ್ ಆಗಿ ಹೇಳ್ತೀನಿ ನಾನು. ಗೊತ್ತಾಯ್ತಾ? ಬೇಡ, ಅವೆಲ್ಲ ಹೇಳೋದು ಬೇಡ. ಹೇಳೋದ್ರಿಂದ ಪ್ರಯೋಜನ ಗೊತ್ತಾಗೋದು ಬೇಡ, ಗೊತ್ತಾಗದೆ ಇರೋದು ಬೇಡ. ಜನಗಳು ಏನು ಅನುಭವಿಸ್ತಾರೆ ಇದ್ದೆಷ್ಟು ದಿನ. ಇನ್ನು 1.5 ವರ್ಷ ಆಮೇಲೆ ನೋಡ್ಕೊಳ್ಳಿ. ಏನಾಗ್ಬೋದು? ಬಂದೇ ಬರ್ತದೆ, BJPನೂ ಬರ್ತದೆ, JDS ಬರ್ತದೆ. ಈ ವಿಚಾರವಾಗಿ ರಾಜ್ಯದಲ್ಲಿ MLAಗಳಾಗಿರ್ಬೋದು, MP ಗಳು ಯಾವುದು MLAಗಳಿಗೂ ಯಾವ ಬಂದು ಇಲ್ಲ. ಅಮ್ಮನ ರೋಡ್ ಕಿತ್ತೋಗಿದೆ, ರೋಡ್ ನೋಡ್ತಾ ಇಲ್ಲ ಮೊದ್ಲನ ಮಕ್ಳೇನು. MP ಗಳು ಏನು ಮಾಡ್ತಿದ್ದಾರೆ? MP ಗಳು ಏನು ಬೇಕು? MLAಗಳು ಮನೆಗೆ ಹಿರಿಯರನ್ನ ಕೇಳೋದಲ್ಲ, ಮನೆ ಸಂಸಾರ ಕಟ್ಕೊಂಡಿರೋ ಬೋಡಿ ಮಕ್ಕಳನ್ನ ಕೇಳಬೇಕು. ದೊಡ್ಡದಾಗಿ MLAಗಳು ಏನು ಮಾಡ್ತಿದ್ದಾರೆ? ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.